ಮೋಕ್ಷದ ಅವಶ್ಯಕತೆ ಇಲ್ಲ. ಈ ಜನ್ಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮುಖಾಂತರ ಗೌರವಿತವಾಗಿರ್ತಕ್ಕಂಥ ಜೀವನ ಮಾಡ್ತಕ್ಕಂಥ ಅವಕಾಶ ಮಾತ್ರ ನಮಗೆ ಬೇಕಾಡ್ತಕ್ಕಂಥ ಮಾತನ್ನ ಹೇಳಿಕೆ ಬಯಸ್ತೇನೆ. जीतेंगे सारे दावे सारे वादे जीतेंगे, जीतेंगे दिल के ये मजबूत इरादे जीतेंगे, जीतेंगे हर मंजर को हर मुश्किल को जीतेंगे, जीतेंगे सबकी नजरें सबके दिल को जीतेंगे, साथ चले तो जीतेंगे, हाथ में हाथ चले तो ಚಂದ್ರ ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣ್ಮಣಿ ದೈವ ಗೆದ್ದ ಮುನಿ ಜೀವ ಕಾಯೋದಣಿ ಮಣ್ಣಿ ನಿನಗೆ ಚಿರಋಣಿ ಯಮನ ತಡೆಯೋ ರಾಜನಿ ಧರೆಗೆ ಒಲಿದ ಸೌಭಾಗ್ಯನಿ. ಬಂಧುಗಳೇ, ಇವತ್ತು ಒಂದು ಐತಿಹಾಸಿಕ ಪ್ರತಿಭಟನಾ ರ್ಯಾಲಿ ಮತ್ತು ಬಿಜಾಪುರ ಬಂದ್ಗೆ ಕರೆ ಕೊಟ್ಟಿದ್ದಕ್ಕೆ ತಾವೆಲ್ಲ ಸ್ಪಂದನೆ ಮಾಡಿ ಎಲ್ಲ ವಿವಿಧ ತಾಲೂಕಿನ ದಲಿತ ಸಂಘಟನೆಗಳು ಮುಖ್ಯಸ್ಥರು, ಅಹಿಂದ ಸಂಘಟನೆ, ಎಲ್ಲ ಜಿಲ್ಲಾ ತಾಲೂಕಿನ ಮುಖ್ಯಸ್ಥರು, ಕಾರ್ಯಕರ್ತರು, ಅಹಿಂದ ಸಂಘಟನೆ ಆಗಿರ್ಬೋದು, ಮೈನಾರಿಟಿ ಸಂಘಟನೆ ಆಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಅಭೂತಪೂರ್ವ ರ್ಯಾಲಿಗೆ ಯಶಸ್ಸಿಗೆ ಕಾರಣರಾಗಿದ್ದಾರೆ. ನಾವು 2 ದಿವಸ ನಿಮ್ಮೆಲ್ಲರ ಅನುಮತಿಯನ್ನು ತೆಗೆದುಕೊಂಡು ಸಭೆಯನ್ನು ಮುಂದೂಡಿದ್ದೇವೆ. ಬಹುಶಃ ಇವತ್ತು ಸಭೆಯಾಗಿದೆ. ನಾವು ಕರೆದಂತ ಸಭೆಗೆ ನೀವೇನು ಆಗಮಿಸಿದ್ರಿ, ನಿಮ್ಮ ಉಪಕಾರ ಯಾವತ್ತಿಗೂ ಕೂಡ ನಾವು ಈ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಯಾರು ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ. ಏನು ಅಮಿತ್ ಶಾ ಭಾರತ ದೇಶದ ಗೃಹ ಮಂತ್ರಿ, ಏನು ಪ್ರಜಾಪ್ರಭುತ್ವದ ಒಂದು ದೇವಾಲಯ, ಏನು ಸಂಸತ್ತಿದೆ, ಆ ಸಂಸತ್ನಲ್ಲಿ ಸಂವಿಧಾನಬದ್ಧವಾಗಿ ಚುನಾಯಿತರಾಗಿ ಸ್ಮರಣೆ ಮಾಡಿದ್ರೆ ನಿಮಗೆ 7 ಜನ್ಮದ ಮೋಕ್ಷ ಸಿಗ್ತಾ ಇತ್ತು ಅಂತೇಳಿ. ನಮಗೆ 7 ಜನ್ಮದ ಮೋಕ್ಷದ ಅವಶ್ಯಕತೆ ಇಲ್ಲ. ಈ ಜನ್ಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮುಖಾಂತರ ಗೌರವಿತವಾಗಿರ್ತಕ್ಕಂಥ ಜೀವನ ಮಾಡ್ತಕ್ಕಂಥ ಅವಕಾಶ ಮಾತ್ರ ನಮಗೆ ಬೇಕಾಡ್ತಕ್ಕಂಥ ಮಾತನ್ನ ಹೇಳಿಕೆ ಬಯಸ್ತೇನೆ. ಬಂಧುಗಳೇ, ಅಂತ ಹೇಳಿಕೆ ನಾನು ಬಯಸಿ ನಾನು ಹೆಚ್ಚಿಗೆ ಮಾತನಾಡಿದೆ. ನಾವು ಕರೆಸಿರ್ತಕ್ಕಂಥ ಎಲ್ಲ ಅತಿಥಿಗಳು ವೇದಿಕೆ